ನಮಸ್ಕಾರ ವೀಕ್ಷಕರೇ ಈಶಾನ್ಯ ಭಾರತದ ಪ್ರಮುಖ ರಾಜ್ಯವಾದ ಮಣಿಪುರದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಜಾರಿಯಾಗಿದೆ. ಮಣಿಪುರ ಕಳೆದ 2 ವರ್ಷಗಳಿಂದ ಜನಾಂಗೀಯ ನಿಂದನೆ, ಕಲಹ, ಅಗ್ನಿ ಜ್ವಾಲೆಯಲ್ಲೇ ಮುಳುಗಿ ಬೆಂದು ಹೋಗಿತ್ತು. ಮುಖ್ಯಮಂತ್ರಿ ಸ್ಥಾನಕ್ಕೆ ಬೀರೇನ್ ಸಿಂಗ್ ಅವರು ರಾಜೀನಾಮೆ ನೀಡಿದ ನಂತರ ಕೇಂದ್ರ ಸರ್ಕಾರ ರಾಷ್ಟ್ರಪತಿ ಆಡಳಿತವನ್ನು ಜಾರಿಗೊಳಿಸಿದೆ. ಆ ಮೂಲಕವಾಗಿ ಮಣಿಪುರದಲ್ಲಿ ದಾಖಲೆಯ ಬರೋಬ್ಬರಿ 11ನೇ ಬಾರಿಗೆ ರಾಷ್ಟ್ರಪತಿ ಆಳ್ವಿಕೆ ಜಾರಿಯಾಗಿರುವಂಥದ್ದು. ದೇಶದ ಇತಿಹಾಸದಲ್ಲಿ ಹಲವು ಬಾರಿ ಈ ರೀತಿಯಾಗಿ ರಾಷ್ಟ್ರಪತಿ ಆಳ್ವಿಕೆ ಸದ್ದು ಮಾಡಿದೆ. ಹಾಗಾದರೆ ಕರ್ನಾಟಕದ ವಿಚಾರದಲ್ಲಿ ಈ ರೀತಿಯಾದಂತಹ ರಾಷ್ಟ್ರಪತಿ ಆಳ್ವಿಕೆ ಹೇರಲಾಗಿದೆಯಾ? ಅದರ ಬಗ್ಗೆ ಇತಿಹಾಸ ಏನು ಹೇಳುತ್ತೆ? ಅಷ್ಟಕ್ಕೂ ಈ ರಾಷ್ಟ್ರಪತಿ ಆಡಳಿತವನ್ನ ಯಾವಾಗ ಜಾರಿ ಮಾಡಬಹುದು? ಎಲ್ಲಿವರೆಗೂ ಜಾರಿಯಲ್ಲಿರುತ್ತೆ? ಇನ್ನು ರಾಷ್ಟ್ರಪತಿ ಆಳ್ವಿಕೆ ಜಾರಿಯಲ್ಲಿರುವ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಕೆಲಸವನ್ನ ಯಾರು ಮಾಡ್ತಾರೆ? ಈ ಎಲ್ಲಾ ಪ್ರಶ್ನೆಗಳು ಸಹಜವಾಗಿ ನಮ್ಮನ್ನ ಕಾಡೋದಕ್ಕೆ ಶುರುವಾಗುತ್ತೆ. ಏನಿದು ರಾಷ್ಟ್ರಪತಿ ಆಳ್ವಿಕೆ? ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ಒಂದು ರಾಜ್ಯದ ಸರ್ಕಾರ ಸಂವಿಧಾನದ ಪ್ರಕಾರವಾಗಿ ಸರಿಯಾಗಿ ಕೆಲಸ ಮಾಡೋದಕ್ಕೆ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಆ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಹೇರಲಾಗುತ್ತೆ. ಇದಕ್ಕೆ ಮುಖ್ಯವಾಗಿ ಸಂವಿಧಾನದ 356ನೇ ವಿಧಿ ಕೇಂದ್ರ ಸರ್ಕಾರಕ್ಕೆ ಯಾವುದೇ ರಾಜ್ಯ ಸರ್ಕಾರವನ್ನು ವಜಾ ಮಾಡಿ ಆ ರಾಜ್ಯದ ನಿಯಂತ್ರಣವನ್ನು ತೆಗೆದುಕೊಳ್ಳುವಂತಹ ಅಧಿಕಾರವನ್ನು ಕೊಡುತ್ತೆ. ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರದ ನಿಯಮಗಳು ಹಾಗೆ ಕಾನೂನುಗಳು ರಾಜ್ಯದಲ್ಲಿ ಅನ್ವಯ ಆಗುತ್ತೆ. ಅಂದರೆ ಆ ರಾಜ್ಯದ ಸಂಪೂರ್ಣ ಆಡಳಿತದ ನಿಯಂತ್ರಣ ರಾಷ್ಟ್ರಪತಿಗಳಿಗೆ ಬರುತ್ತೆ. ಇನ್ನು ರಾಷ್ಟ್ರಪತಿ ಆಡಳಿತದ ಸಮಯದಲ್ಲಿ ಕೇಂದ್ರ ಸರ್ಕಾರ ನೇರವಾಗಿ ಸಂಬಂಧಪಟ್ಟಂತಹ ರಾಜ್ಯದ ಮೇಲೆ ಹಿಡಿತವನ್ನು ಸಾಧಿಸುತ್ತೆ. ಹಾಗೆ ಈ ಸಂದರ್ಭದಲ್ಲಿ ರಾಜ್ಯಪಾಲರು ನೇರವಾಗಿ ರಾಷ್ಟ್ರಪತಿಗಳ ಹೆಸರಲ್ಲಿ ರಾಜ್ಯಭಾರವನ್ನು ನಡೆಸ್ತಾರೆ. ಹಾಗಾದರೆ ಈ ರಾಷ್ಟ್ರಪತಿ ಆಡಳಿತವನ್ನು ಯಾವ ರೀತಿಯಾಗಿ ಜಾರಿ ಮಾಡ್ತಾರೆ ಅನ್ನೋದನ್ನು ನೋಡೋದಾದರೆ, ಈ ರೀತಿಯಾಗಿ ರಾಷ್ಟ್ರಪತಿ ಆಳ್ವಿಕೆ ಹೇರಬೇಕಾದಂತಹ ಸಂದರ್ಭ ಬಂದಿದೆ ಅಂತ ಶಿಫಾರಸು ಮಾಡೋದು ರಾಜ್ಯಪಾಲರು. ಆಯಾ ರಾಜ್ಯಗಳ ರಾಜ್ಯಪಾಲರು ರಾಜಕೀಯ ಪರಿಸ್ಥಿತಿಗಳಿಗೆ ಕುರಿತಾಗಿ ಒಂದು ಶಿಫಾರಸು ವರದಿಯನ್ನು ರೆಡಿ ಮಾಡ್ತಾರೆ. ಇದೇ ಶಿಫಾರಸು ವರದಿಯನ್ನು ಅನುಸರಿಸಿ ಕೇಂದ್ರ ಸಚಿವ ಸಂಪುಟ ತೀರ್ಮಾನ ಕೈಗೊಳ್ಳುತ್ತೆ. ನಂತರ ಇದು ರಾಷ್ಟ್ರಪತಿಗಳಿಂದ ಅಂಗೀಕಾರಗೊಳ್ಳುತ್ತೆ. ಅದೇ ರೀತಿಯಲ್ಲಿ ಇದೀಗ ಮಣಿಪುರ ರಾಜ್ಯಕ್ಕೆ ಸಂಬಂಧಿಸಿದಂತೆ ರಾಜ್ಯಪಾಲರು ಈಗಾಗಲೇ ವರದಿಯನ್ನು ಕಳುಹಿಸಿದ್ದಾರೆ. ಇನ್ನು ಈ ರಾಷ್ಟ್ರಪತಿ ಆಡಳಿತದ ಅವಧಿ ಎಷ್ಟು? ರಾಷ್ಟ್ರಪತಿಗಳ ಆಡಳಿತವನ್ನು ಕೇಂದ್ರ ಸರ್ಕಾರ 6 ತಿಂಗಳ ಅವಧಿಗೆ ಜಾರಿ ಮಾಡಲಾಗುತ್ತೆ. ಆದರೆ ಇದಕ್ಕೊಂದು ಕಂಡೀಷನ್ ಇದೆ. ಕೇಂದ್ರ ಯಾವುದಾದ್ರೂ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಜಾರಿ ಮಾಡಿದ್ರೆ ಜಾರಿ ಮಾಡಿದ ದಿನಾಂಕದಿಂದ 2 ತಿಂಗಳ ಒಳಗಾಗಿ ಸಂಸತ್ತಿನ 2 ಸದನಗಳಲ್ಲೂ ಸರಳ ಬಹುಮತದೊಂದಿಗೆ ಅನುಮೋದನೆಯನ್ನು ಪಡೆದುಕೊಳ್ಳಬೇಕು. ಇನ್ನು ಕೇಂದ್ರ ಸರ್ಕಾರ ಈ ರಾಷ್ಟ್ರಪತಿ ಆಡಳಿತವನ್ನು 6 ತಿಂಗಳ ಕಾಲ ಒಟ್ಟು 6 ಬಾರಿ ವಿಸ್ತರಿಸಬಹುದಾದಂತಹ ಅವಕಾಶ ಇದೆ. ಅಂದರೆ ಒಟ್ಟಿಗೆ ಸತತವಾಗಿ ಗರಿಷ್ಠವಾಗಿ 3 ವರ್ಷಗಳವರೆಗೂ ಇದನ್ನು ಜಾರಿ ಮಾಡಬಹುದಾಗಿದೆ. ಇನ್ನು ರಾಜಕೀಯ ಅಸ್ಥಿರತೆಯ ಕಾರಣದಿಂದ ಇದು ಜಾರಿಯಾಗಿದ್ದರೆ ಚುನಾವಣಾ ಆಯೋಗ ಅಲ್ಲಿ 6 ತಿಂಗಳ ಒಳಗಾಗಿ ಚುನಾವಣೆಯನ್ನು ನಡೆಸಬೇಕಾಗುತ್ತೆ. ಈಗ ನಾವು ರಾಷ್ಟ್ರಪತಿ ಆಡಳಿತ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನು ನೋಡೋಣ. ವೀಕ್ಷಕರೇ, ರಾಷ್ಟ್ರಪತಿ ಆಡಳಿತ ಜಾರಿಯಾದಾಗ ರಾಷ್ಟ್ರಪತಿಗಳ ಪ್ರತಿನಿಧಿಯಾಗಿರುವಂತಹ ರಾಜ್ಯಪಾಲರು ರಾಜ್ಯದ ಆಡಳಿತ ನಿಯಂತ್ರಣವನ್ನು ವಹಿಸಿಕೊಳ್ತಾರೆ. ಇದರ ಅರ್ಥ ಆ ರಾಜ್ಯದ ಆಡಳಿತವನ್ನು ರಾಜ್ಯಪಾಲರು ನಿರ್ವಹಿಸ್ತಾರೆ. ಇನ್ನು ಈ ಸಂದರ್ಭದಲ್ಲಿ ವಿಧಾನಸಭೆಯನ್ನು ವಿಸರ್ಜಿಸಲಾಗುತ್ತೆ. ಇದರಿಂದ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲಗಳು ಅಸ್ತಿತ್ವದಲ್ಲಿ ಇರೋದಿಲ್ಲ. ಇನ್ನು ರಾಜ್ಯದ ಆಡಳಿತವು ರಾಜ್ಯಪಾಲರ ಕೈಗೆ ಹೋಗೋದ್ರಿಂದ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದು ಹಾಗೆ ಆಡಳಿತ ಸುಗಮವಾಗಿ ನಡೆಯುವಂತೆ ನೋಡಿಕೊಳ್ಳೋದು ರಾಜ್ಯಪಾಲರ ಮುಖ್ಯವಾದಂತಹ ಜವಾಬ್ದಾರಿ ಕಾಯಕ ಆಗಿರುತ್ತೆ. ಇದರ ಜೊತೆಗೆ ರಾಜ್ಯದ ಎಲ್ಲ ಅಧಿಕಾರಿಗಳು ಹಾಗೆ ನೌಕರರು ರಾಜ್ಯಪಾಲರು ಹಾಗೆ ಕೇಂದ್ರ ಸರ್ಕಾರದ ಸೂಚನೆಗಳ ಪ್ರಕಾರವಾಗಿ ಕೆಲಸವನ್ನು ಮಾಡ್ತಾರೆ. ಹಾಗಾದರೆ ಯಾವ್ಯಾವ ಸಂದರ್ಭಗಳಲ್ಲಿ ಈ 356ನೇ ವಿಧಿಯನ್ನು ಜಾರಿ ಮಾಡಬಹುದು, ಅಂದರೆ ರಾಷ್ಟ್ರಪತಿ ಆಡಳಿತವನ್ನು ಜಾರಿ ಮಾಡಬಹುದು? ಮುಖ್ಯವಾಗಿ ಸರ್ಕಾರ ಅಧಿಕಾರಕ್ಕೆ ಬಂದ್ರೂ ಮುಖ್ಯಮಂತ್ರಿ ನೇಮಕದಲ್ಲಿ ವಿಫಲ ಆದರೆ ಅಂತಹ ಸಂದರ್ಭದಲ್ಲಿ ಈ ರಾಷ್ಟ್ರಪತಿ ಆಳ್ವಿಕೆ ಹೇರುವಂತಹ ಸಾಧ್ಯತೆಗಳಿರುತ್ತೆ, ಅವಕಾಶ ಇರುತ್ತೆ. ಅನಿವಾರ್ಯ ಕಾರಣಗಳಿಂದಾಗಿ ಚುನಾವಣೆ ಮುಂದೂಡಲ್ಪಟ್ಟರೂ ಆಗ ರಾಷ್ಟ್ರಪತಿ ಆಳ್ವಿಕೆ ಜಾರಿಯಾಗುತ್ತೆ. ಇನ್ನು ರಾಜ್ಯ ಸರ್ಕಾರ ಅಸಂವಿಧಾನಿಕವಾಗಿ ಕಾರ್ಯನಿರ್ವಹಿಸ್ತಾ ಇದ್ರೆ ಅದು ಕೂಡ ರಾಷ್ಟ್ರಪತಿ ಆಳ್ವಿಕೆಗೆ ಕಾರಣ ಆಗುತ್ತೆ. ಇನ್ನು ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಮೈತ್ರಿ ಮಾಡಿಕೊಂಡು ಸರ್ಕಾರವನ್ನು ರಚನೆ ಮಾಡಿಕೊಂಡಿರ್ತಾರೆ. ಆದರೆ ಮೈತ್ರಿಕೂಟಗಳೇ ಭಂಗವಾದರೆ, ಮೈತ್ರಿಕೂಟಗಳಲ್ಲಿ ಮನಸ್ತಾಪ ಮೂಡಿ ಛಿದ್ರವಾದರೆ ಅಂತಹ ಸಂದರ್ಭದಲ್ಲೂ ರಾಜ್ಯಪಾಲರು ತಮ್ಮ ನಿರ್ಧಾರವನ್ನು ಕೈಗೊಳ್ಳಬಹುದು. ಇನ್ನು ಮುಖ್ಯವಾಗಿ ರಾಜಕೀಯ ಅಸ್ಥಿರತೆ ತಲೆದೋರಿದ್ರೆ ಅಂತಹ ಸಂದರ್ಭದಲ್ಲೂ ರಾಜ್ಯಪಾಲರು ತಮ್ಮ ನಿರ್ಧಾರವನ್ನು ಕೈಗೊಳ್ತಾರೆ. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಕಾನೂನು ಸುವ್ಯವಸ್ಥೆ ಏನಾದರೂ ಕುಸಿದ್ರೆ ರಾಜ್ಯದಲ್ಲಿ ಆಗ ಅನಿವಾರ್ಯವಾಗಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬಹುದು. ರಾಜ್ಯಪಾಲರು ತಮ್ಮದೇ ಆದಂತಹ ನಿರ್ಧಾರವನ್ನು ಕೈಗೊಳ್ಳಬಹುದು. ಆಗ ಈ 356ನೇ ವಿಧಿಯನ್ನು ಬಳಸಿಕೊಳ್ತಾರೆ, ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಲಾಗುತ್ತೆ. ಇನ್ನು ನಾವು ಮಣಿಪುರ ವಿಚಾರಕ್ಕೆ ಬಂದರೆ, ಮಣಿಪುರದಲ್ಲಿ ಬಿಜೆಪಿಗೆ ತನ್ನ ಮುಖ್ಯಮಂತ್ರಿ ರಾಜೀನಾಮೆ ನೀಡಿದ ನಂತರದಲ್ಲಿ ಪುನಃ ಹೊಸ ಮುಖ್ಯಮಂತ್ರಿಯನ್ನು ನೇಮಕ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ.
ಹೈಕಮಾಂಡ್ ಹಾಗೆ ಶಾಸಕರ ನಡುವೆ ಹೊಸ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡೋದು ಬಹಳ ಕಷ್ಟ ಆಗ್ತಾ ಇದೆ, ಸಾಧ್ಯವಾಗಲಿಲ್ಲ. ಹೀಗಾಗಿ ರಾಜಕೀಯ ಅಸ್ಥಿರತೆ ತಲೆದೋರಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ರಾಷ್ಟ್ರಪತಿ ಆಡಳಿತವನ್ನು ಜಾರಿ ಮಾಡಿದೆ. ಇದಕ್ಕೆ ರಾಷ್ಟ್ರಪತಿಗಳು ಸಹ ಅನುಮೋದಿಸಿದ್ದಾರೆ. ಇನ್ನು ವೀಕ್ಷಕರೇ, ನಾವು ದೇಶದ ಇತಿಹಾಸಕ್ಕೆ ಬಂದರೆ ಈ ಒಂದು ವಿಶೇಷವಾದಂತಹ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿರೋದೇ ಹೆಚ್ಚು ಅಂತ ಹೇಳಬಹುದು. ಅಂದರೆ ಪಕ್ಷಗಳು ರಾಜಕೀಯವಾಗಿ ಇದನ್ನು ಬಳಸ್ಕೊಂಡಿದ್ದಾರೆ. ನಮ್ಮ ದೇಶದ ಇತಿಹಾಸದಲ್ಲಿ ಇದುವರೆಗೂ ಸುಮಾರು 126 ಬಾರಿ ವಿವಿಧ ರಾಜ್ಯಗಳ ಮೇಲೆ ರಾಷ್ಟ್ರಪತಿ ಆಳ್ವಿಕೆ ಹೇರಲಾಗಿದೆ. ಅದರಲ್ಲಿ ಕಾಂಗ್ರೆಸ್ ಆಳ್ವಿಕೆಯ ಕಾಲದಲ್ಲಿ ಅತಿ ಹೆಚ್ಚು ಬಾರಿ ಜಾರಿ ಮಾಡಲಾಗಿರುವಂಥದ್ದು. ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರದ ಅವಧಿಯಲ್ಲಿ ಒಟ್ಟು 88 ಬಾರಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಲಾಗಿದೆ. ಅದರಲ್ಲೂ ಇಂದಿರಾ ಗಾಂಧಿಯವರ ಅವಧಿಯಲ್ಲಿ 35 ಬಾರಿ ರಾಷ್ಟ್ರಪತಿ ಆಳ್ವಿಕೆ ಹೇರಲಾಗಿತ್ತು. ಅಂದರೆ ಇದನ್ನು ರಾಜಕೀಯವಾಗಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋ ಕಾರಣಕ್ಕಾಗಿಯೇ ಪದೇ ಪದೇ ಕಾಂಗ್ರೆಸ್ ಇವತ್ತಿಗೂ ಈ ವಿಚಾರದಲ್ಲಿ ಟೀಕೆಗೆ ಒಳಗಾಗುತ್ತೆ. ಈಗ ನಮ್ಮೆಲ್ಲರಿಗೂ ಮತ್ತೊಂದು ಕುತೂಹಲ ಮೂಡುತ್ತೆ, ನರೇಂದ್ರ ಮೋದಿ ಅವರ ಅವಧಿಯಲ್ಲಿ ಎಷ್ಟು ಬಾರಿ ಈ ರೀತಿಯಾಗಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಲಾಗಿದೆ ಅಂತ. ಮೋದಿಯವರ ಅಧಿಕಾರಾವಧಿಯಲ್ಲಿ ಇದುವರೆಗೂ 7 ಬಾರಿ ವಿವಿಧ ರಾಜ್ಯಗಳಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರಲಾಗಿದೆ. ಇದೀಗ ಮಣಿಪುರದಲ್ಲಿಯೂ ರಾಷ್ಟ್ರಪತಿ ಆಳ್ವಿಕೆ ಜಾರಿಯಾಗಿರುವಂಥದ್ದು. ಇನ್ನು ಇದುವರೆಗಿನ ಅತಿ ಹೆಚ್ಚಿನ ಅವಧಿಗೆ ರಾಷ್ಟ್ರಪತಿ ಆಳ್ವಿಕೆ ಹೇರಿರೋದು ಅಂದರೆ ಅದು ಜಮ್ಮು ಮತ್ತು ಕಾಶ್ಮೀರದಲ್ಲಿ, ಅದು ಸಹ 6 ವರ್ಷಗಳ ಕಾಲ. ಇದಾದ ನಂತರದ ಸ್ಥಾನವನ್ನು ಪಡೆದುಕೊಂಡಿರೋದು ಪಂಜಾಬ್ನಲ್ಲಿ 4 ವರ್ಷ ರಾಷ್ಟ್ರಪತಿ ಆಳ್ವಿಕೆ ಹೇರಲಾಗಿದೆ. ಆದರೆ ಛತ್ತೀಸ್ಗಢ ಮತ್ತು ತೆಲಂಗಾಣದಲ್ಲಿ ಇದುವರೆಗೂ ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರಲಾಗಿಲ್ಲ. ಆದರೆ ಮಣಿಪುರದಲ್ಲಿ ಅತಿ ಹೆಚ್ಚು ಬಾರಿ ರಾಷ್ಟ್ರಪತಿ ಆಳ್ವಿಕೆ ಹೇರಲಾಗಿದೆ. ಇದೀಗ 11ನೇ ಬಾರಿಗೆ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಜಾರಿಯಾಗಿದೆ. ಇನ್ನು ಈ ವಿಚಾರದಲ್ಲಿ ಮತ್ತೊಂದು ಕುತೂಹಲ ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿ ಈ ರೀತಿಯಾಗಿ ಏನಾದರೂ ಆಗಿದೆಯಾ ಅನ್ನೋದು. ವೀಕ್ಷಕರೇ, ಕರ್ನಾಟಕದಲ್ಲಿ ಇದುವರೆಗೂ ಒಟ್ಟು 6 ಬಾರಿ ರಾಷ್ಟ್ರಪತಿಗಳ ಆಡಳಿತ ಜಾರಿಯಾಗಿದೆ. ಕರ್ನಾಟಕದಲ್ಲಿ ಮೊದಲ ಬಾರಿಗೆ ವೀರೇಂದ್ರ ಪಾಟೀಲ್ ಅವರು ರಾಜೀನಾಮೆ ನೀಡಿದಂತಹ ಸಂದರ್ಭದಲ್ಲಿ, ಅಂದರೆ 1972 ಮಾರ್ಚ್ 20ರಿಂದ 1977 ಡಿಸೆಂಬರ್ 31ರವರೆಗೆ ರಾಷ್ಟ್ರಪತಿ ಆಳ್ವಿಕೆ ಜಾರಿಯಾಗಿತ್ತು. ಅದೇ ರೀತಿಯಲ್ಲಿ ದೇವರಾಜ ಅರಸು ಅವರು ರಾಜೀನಾಮೆ ನೀಡಿದಂತಹ ಸಂದರ್ಭದಲ್ಲಿ ಡಿಸೆಂಬರ್ 31, 1977ರಿಂದ 1978 ಫೆಬ್ರವರಿ 28ರವರೆಗೆ ಈ ರೀತಿಯ ರಾಷ್ಟ್ರಪತಿ ಆಳ್ವಿಕೆ ಜಾರಿಯಲ್ಲಿತ್ತು. ಇನ್ನು SR ಬೊಮ್ಮಾಯಿ ಅವರು ರಾಜೀನಾಮೆ ನೀಡಿದಾಗ 1989 ಏಪ್ರಿಲ್ 21ರಿಂದ 1989 ನವೆಂಬರ್ 30ರವರೆಗೆ ರಾಷ್ಟ್ರಪತಿ ಆಳ್ವಿಕೆಯ ಮೊರೆ ಹೋಗಲಾಗುತ್ತೆ. ಅದೇ ರೀತಿಯಲ್ಲಿ ಪುನಃ ವೀರೇಂದ್ರ ಪಾಟೀಲ್ ಅವರು ರಾಜೀನಾಮೆ ನೀಡಿದಾಗ 1989 ನವೆಂಬರ್ 30ರಿಂದ 1990 ಅಕ್ಟೋಬರ್ 10ರವರೆಗೆ ರಾಷ್ಟ್ರಪತಿ ಆಳ್ವಿಕೆ ಜಾರಿಯಲ್ಲಿತ್ತು. ಇನ್ನು ಇತ್ತೀಚಿನ ಕಾಲಘಟ್ಟದಲ್ಲಿ 2006 ಫೆಬ್ರವರಿ 3ರಿಂದ 2007 ಅಕ್ಟೋಬರ್ 8ರವರೆಗೆ ರಾಷ್ಟ್ರಪತಿ ಆಳ್ವಿಕೆ ಜಾರಿಯಲ್ಲಿತ್ತು. ಇದಕ್ಕೆ ಕಾರಣ ಆಗಿದ್ದು HD ಕುಮಾರಸ್ವಾಮಿ ಅವರ ರಾಜೀನಾಮೆ. ಇನ್ನು ಕೊನೆಯದಾಗಿ BS ಯಡಿಯೂರಪ್ಪ ಅವರು ರಾಜೀನಾಮೆ ನೀಡಿದಾಗ 2007 ನವೆಂಬರ್ 20ರಿಂದ 2008 ಮೇ 29ರವರೆಗೆ ರಾಷ್ಟ್ರಪತಿ ಆಡಳಿತ ಜಾರಿಯಾಗಿದೆ. ಅದರಂತೆ ಒಟ್ಟು 6 ಬಾರಿ ರಾಷ್ಟ್ರಪತಿಗಳ ಆಡಳಿತ ಜಾರಿಯಾಗಿರುವಂತಹ ಇತಿಹಾಸ ನಮ್ಮ ಕರ್ನಾಟಕದ್ದು. ವೀಕ್ಷಕರೇ, ನಾವು ಕರ್ನಾಟಕದ ಇತಿಹಾಸವನ್ನು ಗಮನಿಸಿದಾಗ ಅಲ್ಲಿ ಬೊಮ್ಮಾಯಿ ಪ್ರಕರಣದ ಬಗ್ಗೆ ವಿಶೇಷವಾಗಿ ಹೇಳಲೇಬೇಕು. ಯಾಕಂದರೆ ಈ ಪ್ರಕರಣದಲ್ಲಿ ಅಂತಹ ಐತಿಹಾಸಿಕವಾದಂತಹ ತೀರ್ಪು ಬಂದಿತ್ತು. ಕರ್ನಾಟಕದಲ್ಲಿ SR ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರದಲ್ಲಿ ಬಿಕ್ಕಟ್ಟು ಸೃಷ್ಟಿಯಾದಂತಹ ಸಂದರ್ಭದಲ್ಲಿ 1989 ಏಪ್ರಿಲ್ 20ರಂದು ಮುಖ್ಯಮಂತ್ರಿ ಬೊಮ್ಮಾಯಿಯವರು ರಾಜ್ಯಪಾಲರನ್ನ ಭೇಟಿಯಾಗಿ ಏಪ್ರಿಲ್ 27ರಂದು ವಿಧಾನಸಭೆ ಅಧಿವೇಶನಕ್ಕೆ ಕರೆಯಲಾಗಿತ್ತು. ಆ ದಿನ ಅವರು ಬಹುಮತ ಸಾಬೀತುಪಡಿಸೋದಾಗಿ ತಿಳಿಸಿದ್ರು. ಆದರೆ ಅದರ ಮರುದಿನವೇ ಬೊಮ್ಮಾಯಿಯವರಿಗೆ ಭಾರೀ ಆಘಾತ ಕಾದಿತ್ತು. ಅವತ್ತಿನ ರಾಷ್ಟ್ರಪತಿ R ವೆಂಕಟರಾಮನ್ ಅವರು ಬೊಮ್ಮಾಯಿ ನೇತೃತ್ವದ ಸರ್ಕಾರವನ್ನು ವಿಸರ್ಜಿಸಿ ರಾಷ್ಟ್ರಪತಿ ಆಳ್ವಿಕೆ ಹೇರುವ ಘೋಷಣಾ ಪತ್ರಕ್ಕೆ ಸಹಿ ಹಾಕಿದ್ರು. ಆದರೆ ಬೊಮ್ಮಾಯಿಯವರು ಸುಮ್ಮನಿರೋದಿಲ್ಲ. ಇದನ್ನು ಪ್ರಶ್ನೆ ಮಾಡಿ ಬೊಮ್ಮಾಯಿಯವರು ಹೈಕೋರ್ಟ್ ಮೆಟ್ಟಿಲೇರ್ತಾರೆ. ವಿಚಾರಣೆ ನಡೆಸಿದಂತಹ ಕೋರ್ಟ್ ರಾಷ್ಟ್ರಪತಿ ಆಳ್ವಿಕೆಯನ್ನು ಸಂವಿಧಾನದ ಚೌಕಟ್ಟಿನ ಪ್ರಕಾರವೇ ಜಾರಿಗೊಳಿಸಲಾಗಿದೆ ಅಂತ ಏಪ್ರಿಲ್ 26ರಂದು ತೀರ್ಪನ್ನು ನೀಡುತ್ತೆ. ಇದರಿಂದ ಬೊಮ್ಮಾಯಿಯವರಿಗೆ ಹಿನ್ನಡೆ ಆಗುತ್ತೆ. ಆದರೆ ಅವರು ಅಲ್ಲಿಗೆ ಸುಮ್ಮನಾಗೋದಿಲ್ಲ. ಈ ತೀರ್ಪನ್ನು ಪ್ರಶ್ನಿಸಿ ಬೊಮ್ಮಾಯಿಯವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ತಾರೆ. ಆ ಒಂದು ಪ್ರಕರಣವನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ಸುಪ್ರೀಂ ಕೋರ್ಟ್ ಸರ್ಕಾರವೊಂದು ಬಹುಮತ ಹೊಂದಿದೆಯೋ ಇಲ್ವೋ ಅನ್ನೋದನ್ನು ನಿರ್ಧರಿಸುವ ಸಂವಿಧಾನದ ವೇದಿಕೆ ವಿಧಾನಸಭೆಯ ಅಧಿವೇಶನವೇ ಹೊರತು ರಾಜಭವನ ಅಲ್ಲ. ಸಂವಿಧಾನದ 356ನೇ ವಿಧಿ ರಾಷ್ಟ್ರಪತಿಗೆ ನೀಡಿರುವಂಥದ್ದು ಷರತ್ತುಬದ್ಧ ಅಧಿಕಾರವನ್ನೇ ಹೊರತು ಪರಮಾಧಿಕಾರ ಅಲ್ಲ ಅನ್ನೋ ಐತಿಹಾಸಿಕ ತೀರ್ಪನ್ನು ಕೊಡುತ್ತೆ. ಇನ್ನು ಇದೇ ರೀತಿಯಲ್ಲಿ ಭಾರತದಲ್ಲಿ ನಡೆದಂತಹ ಮತ್ತೊಂದು ಈ ರೀತಿಯಾದಂತಹ ಪ್ರಕರಣ